ಬೆಳಗಾವಿಯ ಹಿಂಡಲ್ಗ ಜೈಲಿನಲ್ಲಿ ಫೋನ್ಗಳನ್ನು ಬಳಕೆ ಮಾಡಲಾಗ್ತಾ ಇದೆ. ಅಪರಾಧಿಗಳು ಅಥವಾ ಆರೋಪಿಗಳು ಕೈದಿಗಳಿದ್ದಾರಲ್ಲ ಅವರು ಫೋನ್ ಬಳಕೆಯನ್ನು ತಡೆಗಟ್ಟಬೇಕು ಎನ್ನುವ ಕಾರಣಕ್ಕಾಗಿ ಹಿಂಡಲ್ಗ ಜೈಲಿಗೆ 5G ಜಾಮರನ್ನು ಹಾಕಲಾಗಿದೆ. 5G ಜಾಮರ್ ಹಾಕಲಾಗಿದೆಯಲ್ಲ, ಆ ಜೈಲಿನಲ್ಲಿರುವಂಥ ಅಕ್ರಮ ಚಟುವಟಿಕೆಗಳನ್ನು ತಡೆಗಟ್ಟಲಿಕ್ಕೆ ಅನುಕೂಲ ಆಗಿದೆ. ಬಟ್ ಆ ಹಿಂಡಲ್ಗ ಜೈಲಿನ ಸುತ್ತಮುತ್ತ ಅಂದರೆ ಹಿಂಡಲ್ಗ ಗ್ರಾಮಸ್ಥರಿದ್ದಾರಲ್ಲ, ಆ ಗ್ರಾಮಸ್ಥರ ಫೋನ್ ಬಳಕೆಗೆ ಬಹಳ ತೊಂದರೆ ಆಗ್ತಾ ಇದೆ. ಸೊ ಈ ಕಾರಣದಿಂದಾಗಿ ಬೆಳಗಾವಿ ಶಿನ್ನೋಳಿ ಗ್ರಾಮಸ್ಥರು ಆ ರಸ್ತೆಯನ್ನು ತಡೆದು ಪ್ರತಿಭಟನೆ ಮಾಡಿದ್ದಾರೆ. ಹಿಂಡಲ್ಗ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಈ 5G ಜಾಮರ್ ತೆಗೆದು ಹಾಕಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಾ ಇದ್ದಾರೆ. ಆ ಗ್ರಾಮಸ್ಥರು ಜೈಲು ಮುಂದೆ ಕೂಡ ಪ್ರತಿಭಟನೆ ಮಾಡಿದ್ದಾರೆ. ಬೆಳಗಾವಿ ಶಿನ್ನೋಳಿ ರಾಜ್ಯ ಹೆದ್ದಾರಿಯನ್ನು ತಡೆದಿದ್ದಾರೆ. ಹಿಂಡಲ್ಗ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ 8 ಗ್ರಾಮಗಳ ಜನರಿಂದ ಪ್ರತಿಭಟನೆಯಾಗಿದೆ. ಮೊಬೈಲ್ ನೆಟ್ವರ್ಕ್ ಸಿಗ್ತಾ ಇಲ್ಲ, 5G ಜಾಮರ್ ತೆಗೆದುಹಾಕಿ ಅಂತ ಹೇಳಿ ಒತ್ತಾಯ ಮಾಡಿದ್ದಾರೆ. ಗ್ರಾಮಸ್ಥರ ಮನವೊಲಿಸಿದ್ದಾರೆ ಹಿಂಡಲ್ಗ ಜೈಲು ಅಧೀಕ್ಷಕ ಕೃಷ್ಣಮೂರ್ತಿ. ಬರುವ ದಿನಗಳಲ್ಲಿ ಸೂಕ್ತ ಕ್ರಮ ತೆಗೆದುಕೊಳ್ತೀವಿ ಅಂತ ಹೇಳಿ ಕೃಷ್ಣಮೂರ್ತಿ ಭರವಸೆ ಕೊಟ್ಟಿದ್ದಾರೆ. ಜಾಮರ್ ಅಳವಡಿಸಿರೋದ್ರಿಂದ ಮೊಬೈಲ್ ನೆಟ್ವರ್ಕ್ ಸಿಗ್ತಾ ಇಲ್ಲ, ಭಾಳ ಪರದಾಡ್ತಾ ಇದ್ದೀವಿ ನಾವು ಅನ್ನೋದು ಆ ಗ್ರಾಮಸ್ಥರ ಅಳಲಾಗಿದೆ. ಜನರಷ್ಟೇ ಅಲ್ಲ, ಪಂಚಾಯಿತಿ ಬ್ಯಾಂಕ್ ಸಿಬ್ಬಂದಿ ಕೂಡ ನಿತ್ಯ ಕೆಲಸಕ್ಕೆ ಪರದಾಟ ಅನುಭವಿಸಬೇಕಾಗಿದೆ. ಯಾರನ್ನಾದರೂ ಯಾರು ಗ್ರಾಮದಲ್ಲಿ ಒಂದು ಸಾವು ಆದರೆ ಆ ಸಾವಿನ ಸುದ್ದಿಯನ್ನು ಹೇಳಲಿಕ್ಕೂ ಕೂಡ ಫೋನ್ ನೆಟ್ವರ್ಕ್ ಸಿಗಲ್ಲ. ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತ ಹೇಳಿ ಜೈಲಾಧಿಕಾರಿಗಳ ಮುಂದೆ ಪಟ್ಟು ಹಿಡಿದಿದ್ದಾರೆ ಗ್ರಾಮ ಪಂಚಾಯಿತಿ ಸದಸ್ಯರು. ಜಾಮರ್ ಮಿತಿ ಕಡಿಮೆ ಮಾಡಿ ಅಂತ ಹೇಳಿ ಅಧಿಕಾರಿಗಳಲ್ಲಿ ಮನವಿ ಮಾಡಿಕೊಂಡಿದ್ದಾರೆ. ಜಾಮರ್ ಹಿಂಡಲ್ಗ ಗ್ರಾಮ ಪಂಚಾಯಿತಿಯ ಹದ್ದಿನ ಹಿಡಿದು 3 ರಿಂದ 4 किलोमीटर अंतराದಲ್ಲಿ ಯಾವುದೇ ತರಹದ सगळ्यांना माहिती आहे की आजकाल जे व्यवसाय किंवा शाळेचे अभ्यासक्रम आणि हे इतर जे सगळं आंदोलन करून आम्ही रस्त्यावर ठिय्या मांडून बसून सुद्धा सरकारला जाग का येत नाही. आजकाल सरकारी नोकऱ्यांचे विषय कमी आहेत. या भागामध्ये सगळीकडे खासगी इंटरनेट सेवेची केंद्र स्थापन केलेली आहेत. एका व्यक्तीला एक काम करायचं असेल तर जर जे काम 10-15 दिवस मिळत नाहीये करायला, होत नाहीये काम लोकांचं, हातातली कामं सोडून शेतकरी लोक इंटरनेटवर काम करायला जात असतात. ಇವತ್ತು ಹಿಂಡಲ್ಗ ಗ್ರಾಮ ಪಂಚಾಯಿತಿ ವತಿಯಿಂದ ಹಾಗೂ ಹಿಂಡಲ್ಗದಲ್ಲಿಯ ಗ್ರಾಮಸ್ಥರ ಪರಿಸರದ ಗ್ರಾಮಸ್ಥರೆಲ್ಲರೂ ಕೂಡಿ ಹಿಂಡಲ್ಗ ಜೈಲ್ ಸೆಂಟ್ರಲ್ ಜೈಲ್ ಎದುರುಗಡೆ ರಸ್ತಾ ರೋಕೋ ಮಾಡಿ ಆಂದೋಲನ ಮಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕಾರಣ ಹಿಂಡಲ್ಗದಲ್ಲಿ ಇರುವ ನಮ್ಮ ಹಿಂಡಲ್ಗ ಜೈಲಿನ ಸೆಂಟ್ರಲ್ ಜೈಲಿನಿದೆಯಲ್ಲ, ಅಲ್ಲಿ ಕೈದಿಗಳ ಸಲುವಾಗಿ ಕೈದಿಗಳ ಮೇಲೆ ನಿಗಾ ಇಡಲಿಕ್ಕೆ ಕೈದಿಗಳು ಮೊಬೈಲ್ನಲ್ಲಿ ಯಾವುದೇ ತರಹದ ಹೊರಗಡೆ ಮಾತಾಗಬಾರ್ದು ಅನ್ನೋ ಉದ್ದೇಶದಿಂದ ಜಾಮರನ್ನು ಅಳವಡಿಸಿದ್ದಾರೆ. ಆ ಜಾಮರ್ ಅದರ ಫ್ರೀಕ್ವೆನ್ಸಿ ಇಷ್ಟು ಹೆಚ್ಚು ಮಾಡಿದಾರಲ್ಲ, ಪರಿಸರದಲ್ಲಿರೋ 3-4 ಕಿಲೋಮೀಟರ್ ಇರುವ ಯಾವುದೇ ತರಹದ ಮೊಬೈಲ್ಗಳಾಗಲಿ ಯಾವುದೇ ತರಹದ ನೆಟ್ವರ್ಕ್ ಯಾವುದೇ ಒಂದು ಕಾರ್ಯಕ್ಕೆ ನೆಟ್ವರ್ಕ್ ಬರೋದಲ್ಲ. ಗ್ರಾಮ ಪಂಚಾಯಿತಿಯಲ್ಲಿ ಯಾವುದೇ ಒಂದು ಕೆಲಸ ಆಗೋಲ್ಲ. ಈಗಾಗಲೇ ಎಲ್ಲ ಕೆಲಸಗಳು ಆನ್ಲೈನ್ ಮುಖಾಂತರ ಆಗ್ತಾ ಇವೆ. ಗ್ರಾಮ ಪಂಚಾಯಿತಿಯ ಉತ್ತಾರ ಇರಬಹುದು, ಅಥವಾ ಗ್ರಾಮ ಪಂಚಾಯಿತಿಯಲ್ಲಿ ಟ್ಯಾಕ್ಸ್ ತುಂಬುವುದಿರ್ಬೋದು, ಅಥವಾ ಯಾವುದೇ ನೀರಿನ ಪಟ್ಟಿ ತುಂಬುವುದಿರ್ಬೋದು, ಯಾವುದೇ ಒಂದು ಕೆಲಸ ಎಲ್ಲ ಆನ್ಲೈನ್ ಆಗಿದೆ. ಆನ್ಲೈನ್ ಆದರೂ ಸಹ ಈಗ ಒಂದು ತಿಂಗಳ ಹಿಂದೆಯಿಂದ ಜಾಮರ್ನ ಫ್ರೀಕ್ವೆನ್ಸಿ ಹೆಚ್ಚಿಗೆ ಮಾಡಿದ ಕಾರಣ ಪರಿಸರದಲ್ಲಿರುವ ಎಲ್ಲ ನೆಟ್ವರ್ಕ್ಗಳು ಹೋಗಿ ಮೊಬೈಲ್ಗಳು ಚಾಲೂ ಆಗ್ತಾ ಇಲ್ಲ. ಗ್ರಾಮ ಪಂಚಾಯತಿಯಲ್ಲಿ ಯಾವುದೇ ಕೆಲಸ ಸಿಬ್ಬಂದಿಯವ್ರದ್ದು ಆಗ್ತಾ ಇಲ್ಲ. ಜನರು ಯಾವುದೇ ಒಂದು ಕೆಲಸ ತಗೊಂಡು ಹೋದರೆ ಆ ಒಂದೊಂದು ಕೆಲಸಕ್ಕೆ 15-20 ದಿವಸ ವೇಟ್ ಮಾಡಬೇಕಾಗತ್ತೆ, ಯಾಕಂದರೆ ನೆಟ್ವರ್ಕೇ ಇರಲ್ಲ. ಹೀಗಾಗಿ ತುಂಬ ತೊಂದರೆ ಆಗ್ತವೆ. ಆದ ಕಾರಣವಾಗಿ ಜೈಲ್ ಸೂಪರಿಂಟೆಂಡೆಂಟ್ ಅವರಿಗೆ ಒಂದು ತಿಂಗಳ ಹಿಂದೆ ಒಂದು ಮನವಿ ಮಾಡಿಕೊಂಡಿದ್ದು, ಅದು ಜಾಮರ್ ಅನ್ನು ರೇಂಜ್ ಕಡಿಮೆ ಮಾಡಿ ಅಂತ. ಆದರೆ ಅವರು ಒಂದು ಆಶ್ವಾಸನೆ ಕೊಟ್ಟಿದ್ರು, ನಾವು ಸರ್ಕಾರದ ಜೊತೆ ಮಾತುಕತೆ ಮಾಡಿ ಅದರದ್ದು ರೇಂಜನ್ನು ಕಡಿಮೆ ಮಾಡಿ ನಾವು ಸರಿಪಡಿಸ್ತೀವಿ ಅಂತ ಹೇಳಿದರು. ಆದರೂ ಸಹ ಒಂದು ತಿಂಗಳು ಮೀರಿ ಹೋದರೂ ಸಹ ಅವರು ಅದರ ಬಗ್ಗೆ ವಿಚಾರ ಮಾಡಲಿಲ್ಲ, ಯಾವುದೇ ತರಹದ ಒಂದು ನಿರ್ಣಯ ಕೈಗೊಳ್ಳಲಿಲ್ಲ. ಆದ ಕಾರಣ ಇವತ್ತೆಲ್ಲ ಗ್ರಾಮಸ್ಥರು ಬೀದಿಗಿಳಿದು ರಸ್ತೆ ತಡೆ ಹಿಡಿದು ಇವತ್ತು ನಾವು ನಿಲ್ಲಬೇಕಾಗಿದೆ. ಈ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅದಕ್ಕಾಗಿ ನಾವು ದಯವಿಟ್ಟು ಎಲ್ಲರ ವತಿಯಿಂದ ನಾವು ಇಲ್ಲೇ ಎಲ್ಲ ಗ್ರಾಮ ಪಂಚಾಯತ್ ಅಧ್ಯಕ್ಷ ಉಪಾಧ್ಯಕ್ಷ ಸದಸ್ಯಗಳು ಮತ್ತು ನಮ್ದು ಗ್ರಾಮಸ್ಥ ಎಲ್ಲ ಹಿಂಡಲ್ಗ ಗ್ರಾಮಸ್ಥ, ಆಮೇಲೆ ಬೇರೆ ಊರದಿಂದ ಏನು ಪ್ರಾಬ್ಲಮ್ ಬರ್ತಿದೆ ಇದು ನೆಟ್ವರ್ಕ್ದ, ಅವ್ರು ಎಲ್ಲರೂ ಇಲ್ಲೇ ಕೂಡಿದ್ದು ನಾವು ಇಲ್ಲೇ ರಸ್ತಾ ರೋಕ್ ಮಾಡುತ್ತಿದೆ. ಏಕೆಂದರೆ ನಾವು ಈಗ ಒಂದು ತಿಂಗಳದಿಂದ ಜಾಸ್ತಿ ಆಯಿತು. ಜೈಲ್ ಪ್ರಶಾಸನಿಗೆ ನಾವು ಲೆಟರ್ ಕೊಟ್ಟು ಅವ್ರಿಗೆ ರಿಕ್ವೆಸ್ಟ್ ಮಾಡಿ ಹೇಳಿದ್ದೆ, ಅದು ನೀವು ಜಾಮರ್ದ ಸ್ವಲ್ಪ ಪ್ರಾಬ್ಲಮ್ ಇದೆ, ಅದೆಲ್ಲ ಸ್ವಲ್ಪ ಕಡಿಮೆ ಮಾಡಿರಿ ಮತ್ತು ಎಲ್ಲ ಮಂದಿಗಳಿಗೆ ಸ್ಟೂಡೆಂಟ್ಸ್ ಬ್ಯಾಂಕಿಂಗ್ ಪ್ರಾಬ್ಲಮ್ ಬರುತ್ತಿದೆ ಅಂತ ಎಲ್ಲ ರಿಕ್ವೆಸ್ಟ್ ಮಾಡಿ ಹೇಳಿದ ಕೂಡಲ ಅವರು ಇನ್ನೂ ಅದರದ್ದು ಪ್ರಾಬ್ಲಮ್ ಸಾಲ್ವ್ ಮಾಡಲಿಲ್ಲ.
ಅದಕ್ಕಾಗಿ ನಮಗೆ ಇಲ್ಲೇ ಎಲ್ಲರಿಗೆ ತೊಂದರೆ ಆಗುತ್ತಾ ಇದೆ. ಅದಕ್ಕೆ ನಾವು ಎಲ್ಲರೂ ಕೂಡಿದಕ್ಕೆ ಇಲ್ಲೇ ಎಲ್ಲರೂ ಕುಂತ ರೋಡ್ ಬ್ಲಾಕ್ ಮಾಡೋದು ಪರಿಸ್ಥಿತಿ ಬಂದಿದೆ. ಅದಕ್ಕೆ ಇದು ಏನು ತೊಂದರೆ ಎಲ್ಲರಿಗೂ ಆಗುತ್ತಿದೆ, ಅದ ತೊಂದರೆ ಸ್ವಲ್ಪ ದೂರ ಮಾಡಬೇಕು ಅಂತ ನಮ್ದು ಎಲ್ಲ ಮಂದಿದ್ದು ರಿಕ್ವೆಸ್ಟ್. ಮತ್ತು ಫಸ್ಟ್ ಆಫ್ ಆಲ್ ಹುಡುಗರಿಗೂ ಏನು ಪ್ರಾಬ್ಲಮ್ ಆಗುತ್ತಿದೆ, ಸ್ಕೂಲ್ ಎಕ್ಸಾಮ್ಸ್ ನಡೆದಿದೆ, ಅವ್ರಿಗೀಗ ಎಲ್ಲ ತೊಂದರೆ ಆಗುತ್ತಿದೆ. ಅದಕ್ಕೆ ಅವರು ಇಲ್ಲೇ ಇನ್ಸ್ಟಾಲೇಷನ್ ಇನಿಷಿಯಲ್ ಸ್ಟೇಜಲ್ಲೇ ಇದ್ದೀವಿ. ಸರಿನಾ? ನೀವು ಒಂದು ಅಪ್ಲಿಕೇಶನ್ ಕೊಟ್ಟಿದ್ದೀರಿ ನಮ್ಮ ನಾವು ಕೂಡ ನಿಮ್ಮ ಇಂಡಲ್ಗದಲ್ಲೇ ಇರೋದು, ನಮ್ಮ ಇಂಡಲ್ಗ. ಸರಿನಾ? ನಮಗೂ ಈ ಸಮಸ್ಯೆನ ಫೇಸ್ ಮಾಡ್ತಾ ಇದ್ದೀವಿ. ನನ್ನ ಸಿಬ್ಬಂದಿಗಳೇನು ಬೇರೆ ಊರಲ್ಲಿ ಏನಿಲ್ಲ, ಅವ್ರಿಗೂ ತೊಂದರೆ ಆಗಿದೆ. ಸರಿನಾ? ನನಗೂ ತೊಂದರೆ ಆಗ್ತಾ ಇದೆ. ಸರಿನಾ? ಇದು ನಾವು ಇನ್ಸ್ಟಾಲ್ ಮಾಡ್ತಾ ಇರೋದು ಇನಿಷಿಯಲ್ ಸ್ಟೇಜಲ್ಲೇ ಇದ್ದೀವಿ. ಇನ್ನೂ ಕಂಪ್ಲೀಷನ್ ಸರ್ಟಿಫಿಕೇಟ್ನ ನಾವು ಕೊಟ್ಟಿಲ್ಲ. ಸರಿನಾ? ಟೆಕ್ನಿಕಲ್ ಟೀಮು ಇವರು ಇನ್ಸ್ಟಾಲೇಷನ್ ಮಾಡ್ಲಿಕ್ಕೆ ಅಷ್ಟೇ ಇವರು ಬಂದಿರೋದು. ಉಳಿದಂತೆ ಒಂದು ಟೆಕ್ನಿಕಲ್ ಟೀಮ್ ಬರ್ತದೆ. ನಮ್ಮ ಹೆಡ್ ಆಫೀಸ್ನಲ್ಲಿ ಈ ಬಗ್ಗೆ ಚರ್ಚೆ ನಡೀತಾ ಇದೆ. ಚರ್ಚೆ ಅಲ್ಲ, ಓವರಾಲ್ ಎಷ್ಟು ಜೈಲಿಗೆ ನಾವು ಮಾಡ್ತಿರೋದು ಎಷ್ಟು ಮಟ್ಟಕ್ಕೆ ಅದನ್ನು ವಿತಿನ್ ಓವರ್ಆಲ್ ಪ್ರಿಮಿಸಸ್ಗೆ ಅದನ್ನು ಫ್ರೀಕ್ವೆನ್ಸಿ ಅಡ್ಜಸ್ಟ್ ಮಾಡೋದ್ರ ಬಗ್ಗೆ ನಮ್ಮ ಡಿ ಜಿ ಅವರು ಈಗಾಗಲೇ ಕ್ರಮ ತಗೋತಾರೆ. थोड्या लोकांकडे जाऊन स्वाभाविक परिस्थिती. आता सर्वांनी शांततेत राहावे. आता जेलचे सुप्रिटेंडेंट साहेब आलेले आहेत, त्यांच्याकडून ಅರೌಂಡಿಂಗ್ 3-4 ಕಿಲೋಮೀಟರ್ ತೊಂದರೆ ಆಗ್ತಾ ಇದೆ. ನಿಮ್ಮ ಜೈಲಿಗೆ ಜಾಂಬರ್ ಅಳವಡಿಸುವಂತ ಪ್ರಸಂಗ ಯಾಕೆ ಬಂತು? ಇದು ಮೊದಲೇ ಪ್ರಶ್ನೆ. ಯಾಕಂದ್ರೆ ನಿಮಗೆ 110% ನಿಮಗೆ ಕನ್ಫರ್ಮ್ ಇದೆ ಜೈಲಿನಲ್ಲಿ ಮೊಬೈಲ್ ಇದೆ ಅಂತ. ಅದಕ್ಕಾಗಿ ನೀವು ಜಾಮರ್ ಅಳವಡಿಸಿದ್ರಿ, ಸರಿನಾ? ಆದ್ರೆ ನೀವು ಜಾಮರ್ ಅಳವಡಿಸಿದ್ರಿ, ಒಳಗಡೆ ಮೊಬೈಲ್ ಇದೆ ಅಂತ. ಒಳಗಡೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶ್ರೀಧರ್ ನೀಡ್ತಾರೆ. ಶ್ರೀಧರ್, ಇಲ್ಲಿ ಎತ್ತಿಗೆ ಜ್ವರ ಬಂದರೆ ಎಮ್ಮೆಗೆ ಬರೆ ಅಂತಾರಲ್ಲ, ಹಾಗೆ ನಮ್ಮ ಜೈಲನ್ನು ನಾವು ಮೇಂಟೈನ್ ಮಾಡೋಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ ಸುತ್ತಮುತ್ತಲಿನ ಗ್ರಾಮಸ್ಥರಿಗೂ ತೊಂದರೆ ಆಗುವ ರೀತಿಯಲ್ಲಿ ಜಾಮರ್ ಅಳವಡಿಕೆ ಮಾಡಲಾಗಿದೆ. ಈ ಕಳ್ಳತನದಿಂದ ಸರಬರಾಜಾಗುವ ಮೊಬೈಲ್ಗಳನ್ನು ತಡೆಗಟ್ಟಿದ್ರೆ, ಈ ಅಕ್ರಮ ಚಟುವಟಿಕೆಗಳನ್ನು ತಡೆಗಟ್ಟಿದ್ರೆ ಜಾಮರ್ ಆಗುವ ಪ್ರಸಂಗನೇ ಬರೋದಿಲ್ಲ. ಅದೇ ಪ್ರಶ್ನೆನ ಗ್ರಾಮಸ್ಥರು ಕೂಡ ಕೇಳಿದ್ದಾರೆ ಅಂತ ಕಾಣಿಸುತ್ತೆ. ಏನು ಸೊಲ್ಯೂಷನ್ ಕಂಡುಹಿಡ್ಕೊಂಡಿದ್ದಾರೆ ಈಗ? ದಶರಥ್, ಬೆಳಗಾವಿ ಇಂಡಲ್ಗ ಜೈಲಿನಿಂದ ಈಗ ಸಾಕಷ್ಟು ಸುತ್ತಮುತ್ತಲಿನ ಇರ್ತಕ್ಕಂಥ 8 ರಿಂದ 9 ಹಳ್ಳಿಗಳಿಗೆ ಒಂದು ಸಮಸ್ಯೆ ಆಗ್ತಿರ್ತಕ್ಕಂಥದ್ದು. ಇಲ್ಲಿವರೆಗೆ ಇಂಡಲ್ಗ ಜೈಲಿನಲ್ಲಿ 2G ಜಾಮರ್ ಇತ್ತು. ಆ 2G ಜಾಮರ್ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಜೈಲಿನಲ್ಲಿ ಇರ್ತಕ್ಕಂಥ ನಟೋರಿಯಸ್ ಖೈದಿಗಳು ಕೂಡ ಹೇರಳವಾಗಿ ಮೊಬೈಲ್ ಅನ್ನ ಯೂಸ್ ಮಾಡ್ತಾ ಇದ್ರು. ಅದರಲ್ಲೂ ಕೂಡ ಏನು ಕೇಂದ್ರ ಸಚಿವ ನಿತಿನ್ ಗಡ್ಕರಿಗೆ ಬೆದರಿಕೆ ಕರೆಯನ್ನು ಹೋಗುತ್ತೆ. ಹೋದ ಬಳಿಕ ಮಹಾರಾಷ್ಟ್ರದ ATS ಕೂಡ ಒಂದು ಇಂಡಲ್ಗ ಜೈಲಿಗೆ ಬಂದು ಭೇಟಿ ಕೊಡುತ್ತೆ. ಆಗ ಏನಂದ್ರೆ ಈ ಒಂದು ಜೈಲಿನ ಒಳಗಡೆ ಆಗ್ತಿರ್ತಕ್ಕಂಥ ಅನೇಕ ಒಂದು ಅಕ್ರಮ ಚಟುವಟಿಕೆಗಳು ಕೂಡ ಇದೇ ಮೊಬೈಲ್ ನಲ್ಲಿ ಶೂಟ್ ಆಗಿ ಹೊರಗೆ ಬಂದಿರತಕ್ಕಂಥ ಘಟನೆಗಳು ಕೂಡ ಬೆಳಕಿಗೆ ಬರುತ್ತೆ. ಈಗ 5G ಜಾಮರ್ನ ಅಳವಡಿಸಲಾಗಿದೆ. ಇದರಿಂದ ಜೈಲಿನ ಒಳಗಡೆ ಕೈದಿಗಳು ಮೊಬೈಲ್ ಬಳಸದಂತೆ ಒಂದು ಕಡಿವಾಣ ಹಾಕುವಂತ ಕೆಲಸವನ್ನ ಇಂಡಲ್ಗ ಜೈಲಧಿಕಾರಿ ಮಾಡಿದ್ರೆ, ಆದ್ರೆ ಒಂದು 5G ಜಾಮರ್ನ ಏನೋ ಒಂದು ರೆಡಾರ್ ಇದೆ, ಆ ರೆಡಾರ್ನ ವ್ಯಾಪ್ತಿ ಹೆಚ್ಚಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ, ಆ ರೇಡಿಯಸ್ ವ್ಯಾಪ್ತಿ ಹೆಚ್ಚಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈಗ ಸುತ್ತಲಿನ ಜನರಿಗೆ ಒಂದು ಯಾವುದೋ ಮೊಬೈಲ್ ನೆಟ್ವರ್ಕ್ ಬರ್ತಾ ಇಲ್ಲ. ಇದರಿಂದ ತುರ್ತು ಕರೆಗಳನ್ನು ಮಾಡುವಂತ ಪರಿಸ್ಥಿತಿ ಬಂದು ಕೂಡ ಯಾರಾದ್ರೂ ತೀರ್ಕೊಂಡು ಹೋದ್ರು ಕೂಡ ಫೋನ್ ಮಾಡ್ಬೇಕಂದ್ರೆ ಮಾಡೋದಕ್ಕೆ ಆಗದಂತ ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಯಾಕಂದ್ರೆ ಈ ಬೆಳಗಾವಿ ಇಂಡಲ್ಗ ಜೈಲ್ ದಶರಥ್ 100 ಎಕರೆ ಪ್ಲೇಸ್ ಇರ್ತಕ್ಕಂಥ ಇಂಡಲ್ಗ ಜೈಲ್. ಹಾಗಾಗಿ ಸುತ್ತ ಏನು 8 ದಿಕ್ಕಿನಲ್ಲೂ ಕೂಡ ಒಂದು ಜಾಮರನ್ನು ಅಳವಡಿಸುವಂತ ಕೆಲಸವನ್ನ ಈ ಜೈಲ್ ಅಧಿಕಾರಿಗಳು ಮಾಡಿದ್ದಾರೆ. ಆ ಒಂದು ಫ್ರೀಕ್ವೆನ್ಸಿ ಏನಿದೆ, ಫ್ರೀಕ್ವೆನ್ಸಿ ಕಡಿಮೆ ಮಾಡಿದ್ರೆ ಮಾತ್ರ ಸುತ್ತಮುತ್ತಲಿನ ಗ್ರಾಮಸ್ಥ ಜನರಲ್ಲಿ ಏನು ಮೊಬೈಲ್ ನೆಟ್ವರ್ಕ್ ಸಮಸ್ಯೆ ಆಗ್ತದೆ, ಆ ಒಂದು ನೆಟ್ವರ್ಕ್ ಸಮಸ್ಯೆ ತಗ್ಗುತ್ತೆ ಅಂತ ಹೇಳ್ಬೋದು. ಹಾಗಾಗಿ ಈಗಾಗಲೇ ಅಲ್ಲಿರ್ತಕ್ಕಂಥ ಸರ್ಕಾರಿ ಕಚೇರಿಗಳು ಕೂಡ ಒಂದು ಇಂಟರ್ನೆಟ್ ಕೂಡ ವರ್ಕ್ ಆಗ್ತಾ ಇಲ್ಲ. ಈಗ ಒಂದು ಜೈಲಾಧಿಕಾರಿಗಳು ಮನವಿ ಮಾಡ್ಕೊಂಡಿದ್ದಾರೆ. ಹೀಗಾಗಿ ಮೇಲಾಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಏನು ಅದರ ಈ ಜಾಮರ್ನಿಂದ ಆಗ್ತಿರ್ತಕ್ಕಂಥ ಸಮಸ್ಯೆ ಏನಿದೆ, ಆ ಸಮಸ್ಯೆಯನ್ನ ನಿವಾರಿಸುವಂತ ಕೆಲಸವನ್ನ ಮಾಡ್ತೇವೆ ಅನ್ನೋಂತ ಮಾತನ್ನ ಈಗ ಜೈಲಾಧಿಕಾರಿಗಳು ಹೇಳಿರ್ತಕ್ಕಂಥದ್ದು. ದಶರಥ್, ಈ ಹಿಂದೆ ಕೂಡ 2G ಜಾಮರ್ ಹಾಕಿರುವಂತ ಸಂದರ್ಭಗಳು ಕೂಡ ಇದೇ ರೀತಿ BSNL ನೆಟ್ವರ್ಕ್ ಸಮಸ್ಯೆ ಆಗ್ತಾ ಇತ್ತು. ಈಗ 5G ನೆಟ್ವರ್ಕ್ ಇರ್ತಕ್ಕಂಥ ಸಿಮ್ಗಳು ಏನಿದಾವೆ, ಯಾವ್ಯಾವ ಕಂಪ್ನಿಗಳು ಆ ಸಿಮ್ ಬಳಕೆ ಮಾಡುವಂತವ್ರು ಏನಿದಾರೆ ಅವರಿಗೆ ಈಗ ಅದರ ಸಮಸ್ಯೆ ಆಗ್ತಿರ್ತಕ್ಕಂಥದ್ದು. ದಶರಥ್, ಎಸ್, ಥ್ಯಾಂಕ್ ಯು ಶ್ರೀಧರ್ ನಿಮ್ಮಲ್ಲ ಮಾಹಿತಿಗೆ. ನಾವು ನಿಮ್ದು ಯಾವ್ದು ಕೆಲಸದಾಗ ಹಸ್ತಕ್ಷೇಪ ಮಾಡಿದೀವಿ ಸರ್ ಇಷ್ಟು ದಿವಸ. ನೀವು ಪಬ್ಲಿಕ್ ಯಾಕೆ ತ್ರಾಸ ಮಾಡ್ತೀವಿ? ಜೈಲ್ ಪ್ರಶಾಸನ